ಉಲ್ಲಾಸಕರ. ವೆಲ್ಕಮ್ ಬ್ಯಾಕ್. ಬಂಡಾಯದ ಕ್ಷೇತ್ರಗಳಿಗೆ ಕೈ ಹಾಕಿಲ್ಲ ಕೈಪಾಳಯ್ಯ. ಸೊ ಹೈಕಮಾಂಡ್ ಕಡೂರು ಕ್ಷೇತ್ರಕ್ಕೆ ಇದೀಗ KS ಆನಂದ್ಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. JDS ನಿಂದ ಪಾಪ ವಲಸೆ ಬಂದಿದ್ರು YSV ದತ್ತ ಅವರು. ಸೊ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು, ನನಗೇ ಸಿಗತ್ತೆ ಅಂತ ಹೇಳಿ ಆಸೆಗಣ್ಣಿನಿಂದ ನೋಡ್ತಾ ಇದ್ರು. ಬಟ್ YSV ದತ್ತ ಅವರಿಗೆ ಇದೀಗ ಟಿಕೆಟ್ ಮಿಸ್ ಆಗಿದೆ. ಯಾಕಂದ್ರೆ ಗೊಂದಲ ಇರುವಂತಹ ಕ್ಷೇತ್ರಗಳಿಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಕಡೆಗಳಲ್ಲಿ ಟಿಕೆಟ್ ಘೋಷಣೆ ಮಾಡಿಲ್ಲ. ಅದು ಒಂದ್ ಕಡೆ ವಿಚಾರ. ಸೊ ಇಲ್ಲಿ ಇತ್ತೀಚೆಗೆ ತಾನೇ JDS ಅನ್ನ ತೊರೆದು ಕಾಂಗ್ರೆಸ್ ಅನ್ನ ಸೇರ್ಕೊಂಡಿದ್ರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮಾನಸ ಪುತ್ರ ಅಂತ ಕರೆಸ್ಕೊಳ್ತಾ ಇದ್ದಂತಹ YSV ದತ್ತ ಅವರಿಗೆ ಈ ಬಾರಿ ಟಿಕೆಟ್ ಸಿಗತ್ತೆ ಅನ್ನೋ ಆಕಾಂಕ್ಷೆಯಲ್ಲಿದ್ರು ಕಾಂಗ್ರೆಸ್ ಕಡೆಯಿಂದ. ಬಟ್ ಟಿಕೆಟ್ ಸಿಕ್ಕಿಲ್ಲ. ಕುರುಬ ಸಮುದಾಯದ ನಾಯಕನಿಗೆ ಈ ಬಾರಿ ಮಣೆ ಹಾಕಿದ್ದಾರೆ ಕಾಂಗ್ರೆಸ್ನವರು. ಆನಂದ್ ಅವರಿಗೆ ಕಳೆದ ಬಾರಿ ಸೋತಿದ್ರು ಕೂಡ ಈ ಬಾರಿ ಟಿಕೆಟ್ ಕೊಟ್ಟಿದ್ದಾರೆ. ನೋಡಿ, ದತ್ತ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಡೂರಲ್ಲಿ ಕಾಂಗ್ರೆಸ್ ಖಂಡಿತವಾಗ್ಲೂ ಸೋಲತ್ತೆ. ದತ್ತ ಅವರು ಮತ್ತೆ JDSಗೆ ಬರುವಂತೆ ಅವರ ಅಭಿಮಾನಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ YSV ದತ್ತ ಅವರು ಕೂಡ ಶಾಸಕರಾಗಿದ್ದಂಥವ್ರು. ಸೊ ಅವರು ಡೈರೆಕ್ಟ್ ಆಗಿ JDS ಅನ್ನ ತೊರೆದ್ಬಿಟ್ಟು ಸೀದಾ ಕಾಂಗ್ರೆಸ್ಗೆ ಬಂದ್ರು ಸಾಕಷ್ಟು ವಿಚಾರಗಳಿಂದ. ಬಟ್ ಅವರು ಆಕಾಂಕ್ಷಿ ಆಗಿದ್ರು, ಬಟ್ ಸಿಕ್ಕಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಸೊ YSV ದತ್ತ ಅವರಿಗೆ ಈ ಬಾರಿ ಟಿಕೆಟ್ ಸಿಗತ್ತೆ ಕಾಂಗ್ರೆಸ್ನಿಂದ ಅಂತ ಹೇಳಿ ಸಾಕಷ್ಟು ಜನ ಅಂದ್ಕೊಂಡಿದ್ರು, ಇನ್ಕ್ಲೂಡಿಂಗ್ YSV ದತ್ತ ಅವರು ಕೂಡ ಆಸೆಗಳಿಂದ ನೋಡ್ತಾ ಇದ್ರು. ಬಟ್ ಎಲ್ಲ ಲೆಕ್ಕಾಚಾರಗಳು ಕೂಡ ಉಲ್ಟಾ ಹಾಕಿದೆ. ಸೊ ಏನ್ ಹೇಳ್ತೀರಾ ಈ ಬೆಳವಣಿಗೆಗೆ? ಶ್ರುತಿ, ಏನಂದ್ರೆ ಕಡೂರು ಕ್ಷೇತ್ರದಲ್ಲಿ ಈಗ YSV ದತ್ತ ಅವರಿಗೆ ಟಿಕೆಟ್ ಕೈತಪ್ಪಿರುವಂತದ್ದು. ಅವರು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು. ಕಳೆದ 2013ರಿಂದ 2018ರವರೆಗೂ ಶಾಸಕರಾಗಿ ಅವರು ಸೇವೆ ಸಲ್ಲಿಸಿದ್ರು. 2018ರಲ್ಲಿ JDS ನಿಂದ ಸ್ಪರ್ಧಿಸಿ ಸೋಲನ್ನ ಕಂಡಿದ್ರು. ಈಗ 2023ಕ್ಕೆ ನಾವು ಗೆಲ್ಲಲೇಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಏನು YSV ದತ್ತ ಅವರು JDS ಅನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು. ಆದ್ರೆ ಈಗ ಹೈಕಮಾಂಡ್ ಎಲ್ಲಾ ರೀತಿಯ ಲೆಕ್ಕಾಚಾರಗಳನ್ನ ಹಾಕಿ ಅಲ್ಲಿ ಕುರುಬ ಸಮುದಾಯದ ಮತಗಳಿರುವಂತದ್ದು ಸುಮಾರು 35ರಿಂದ 37 ಸಾವಿರ ಮತಗಳಿರುವಂತದ್ದು. ಹಾಗಾಗಿ ಕುರುಬ ಸಮುದಾಯಕ್ಕೆ ಈಗ ಹೈಕಮಾಂಡ್ ಮಣೆ ಹಾಕಿರುವಂತದ್ದು. ಇದರ ನಡುವೆ YSV ದತ್ತ ಅವರು ಏನು JDS ಅನ್ನ ತೊರೆದಿದ್ರು, ಈಗ ಅಭಿಮಾನಿಗಳು ಕೂಡ ಅವರನ್ನ ಮತ್ತೆ JDSಗೆ ಕರೀತಿರುವಂತದ್ದು. ಅಂದ್ರೆ ಕೆಲ ಆಡಿಯೋಗಳು ಕೂಡ ವೈರಲ್ ಆಗ್ತಿರುವಂತದ್ದು. ಅಂದ್ರೆ JDS ಪಕ್ಷ ತೊರೆದಿರುವಂತ YSV ದತ್ತ ಅವರು ಮತ್ತೆ JDS ಪಕ್ಷಕ್ಕೆ ಬಂದು ಏನು JDS ನಿಂದ ಸ್ಪರ್ಧಿಸ್ಬೇಕು ಅನ್ನೋ ಒಂದು ಮಾತುಗಳು ಕೂಡ, ಆಡಿಯೋಗಳು ಕೂಡ ವೈರಲ್ ಆಗಿರುವಂತದ್ದು. ಅಂದ್ರೆ ಏನು ದೇವೇಗೌಡರ ಜೊತೆ ಸಾಕಷ್ಟು ವರ್ಷಗಳಿಂದ, ಸುಮಾರು 30-40 ವರ್ಷಗಳಿಂದ ದೇವೇಗೌಡರ ಜೊತೆ ಇದ್ದಂತ YSV ದತ್ತ ಅವರು ಏನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ರು. ಆದ್ರೆ ಈಗ ಎಲ್ಲ ಒಂದ್ ಕಡೆ ಅವರಿಗೂ ಕೂಡ ನಿರಾಸೆ ಆಗಿರುವಂತದ್ದು. ಹೈಕಮಾಂಡ್ ಯಾವ ರೀತಿ ಲೆಕ್ಕಾಚಾರ ಆಗಿದೆ ಅನ್ನೋದು ಇನ್ನು ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ಏನಾದ್ರೂ MLC ಚುನಾವಣೆಯಲ್ಲಿ ನಿಲ್ಸಿ ಅವರನ್ನ ಗೆಲ್ಲೋ ರಣತಂತ್ರ ಏನಾದ್ರೂ ಕಾಂಗ್ರೆಸ್ ರೂಪಿಸಿದ್ಯಾ, ಅಥವಾ ಇಲ್ಲಿ ಪ್ರಬಲವಾಗಿರುವಂತ ಕುರುಬ ಸಮುದಾಯಕ್ಕೆ ಕೈ ಟಿಕೆಟ್ ನೀಡಿ ಏನಾದ್ರೂ ಈ ಕ್ಷೇತ್ರವನ್ನ ಗೆಲ್ಲಬೇಕನ್ನೋ ಒಂದು ಏನು ಆಸೆಯಲ್ಲಿ ಹೈಕಮಾಂಡ್ ಇರುವಂತದ್ದು. ಹಾಗಾಗಿ YSV ದತ್ತ ಅವರಿಗೆ ಟಿಕೆಟ್ ಕೈ ತಪ್ಪಿರುವಂತದ್ದು. ಶ್ರುತಿ, ಓಕೆ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಹುಬ್ಬಳ್ಳಿಯಲ್ಲಿ CMಗೆ ಅಭಿನಂದನೆಯನ್ನ ಸಲ್ಲಿಸಲಾಗಿದೆ. ಸೊ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು